ಮಾನ್ಯ ರಾಜ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆ, 4ನೇ ಮಹಡಿ ಬಹುಮಹಡಿ ಕಟ್ಟಡ, ಅಂಬೇಡ್ಕರ್ ಬೀದಿ, ಬೆಂಗಳೂರು. ವಿಷಯ: ತೋಟಗಾರಿಕಾ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳಾದ ತೋಟಗಾರ ಮತ್ತು ತೋಟಗಾರಿಕೆ ಸಹಾಯಕ ಹುದ್ದೆಗಳ ಭರ್ತಿ ಮಾಡುವ ಕುರಿತು. ಮಾನ್ಯರೇ, ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ತೋಟಗಾರಿಕಾ ಇಲಾಖೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಿಗೆ ತಿಳಿಸುವುದೇನೆಂದರೆ, 10 ತಿಂಗಳ ತೋಟಗಾರಿಕಾ ತರಬೇತಿಯನ್ನು ಪಡೆದಿರುವ ವಿದ್ಯಾರ್ಥಿಗಳಾದ ನಾವು ನಿರುದ್ಯೋಗಿಗಳಾಗಿದ್ದೇವೆ. ಕೆಲಸವಿಲ್ಲದೆ ಪರದಾಡುತ್ತಿದ್ದೇವೆ. ಕಳೆದ 5 ವರ್ಷಗಳಿಂದ 200 ಗಾರ್ಡನರ್ ಹುದ್ದೆಗೆ ಮಾತ್ರ ನೇಮಕಾತಿ ಮಾಡಿಕೊಂಡಿದ್ದಾರೆ. ಇನ್ನೂ ಸಾಕಷ್ಟು ಹುದ್ದೆಗಳು ಖಾಲಿ ಇರುವ ಕಾರಣ ಆ ಹುದ್ದೆಗಳನ್ನು ಭರ್ತಿ ಮಾಡುವ ಮೂಲಕ ರೈತ ಮಕ್ಕಳಿಗಾಗಿ ಮೀಸಲಿರುವ ಹುದ್ದೆಗಳನ್ನು ಆದಷ್ಟು ಶೀಘ್ರದಲ್ಲಿ ಭರ್ತಿ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳುತ್ತೇವೆ. ಇನ್ನೊಂದು ವಿಷಯ ವಿಷಯ ನಂಬರ್ HO RTI 102 HEG 2019 ಡೇಟ್ 24/3/2023 ರಾಜ್ಯಪತ್ರ ಅಧಿಕೃತವಾಗಿ ಪ್ರಕಟಿಸಲಾಗಿರುವ ಪತ್ರ ಸಂಖ್ಯೆ 134ಕ್ಕೆ ಪತ್ರಕ್ಕೆ ಸಂಬಂಧಿಸಿದಂತೆ 10 ತಿಂಗಳ ತೋಟಗಾರಿಕಾ ತರಬೇತಿ ಪಡೆದಿರುವ ವಿದ್ಯಾರ್ಥಿಗಳನ್ನು ತೋಟಗಾರಿಕಾ ಸಹಾಯಕರು, ಜೇನು ಕೃಷಿ ಸಂಘಟಕರು, ಜೇನು ಕೃಷಿ ಸಹಾಯಕರು ಮತ್ತು ಜೇನು ಕೃಷಿ ಪ್ರದರ್ಶಕರು ಮತ್ತು ಇತರೆ ಹುದ್ದೆಗಳಿಗೆ ಪರಿಗಣಿಸುವಂತೆ ವೃಂದ ನೇಮಕಾತಿಯಲ್ಲಿ ಆಗಿರುವ ಅನ್ಯಾಯಕ್ಕೆ ಆಕ್ಷೇಪಣೆ ಸಲ್ಲಿಸುತ್ತಿರುವ ಬಗ್ಗೆ ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು 10 ತಿಂಗಳ ತೋಟಗಾರಿಕೆ ತರಬೇತಿಯನ್ನು ಪಡೆದಿದ್ದು ನಾವೆಲ್ಲರೂ ಗ್ರಾಮೀಣ ಅಭ್ಯರ್ಥಿಗಳಾಗಿರುತ್ತೇವೆ ಹಾಗೂ ರೈತ ಮಕ್ಕಳಾಗಿರುತ್ತೇವೆ ಮತ್ತು ನಾವು 10 ತಿಂಗಳ ತೋಟಗಾರಿಕೆ ತರಬೇತಿಯಲ್ಲಿ ಜೇನು ಕೃಷಿ ವ್ಯವಸಾಯದ ಬಗ್ಗೆ ಅಧ್ಯಯನ ಮಾಡಿರುತ್ತೇವೆ ಹಾಗೂ ಮಾನ್ಯ ಘನ ಸರ್ಕಾರವು ಕರ್ನಾಟಕ ರಾಜ್ಯ ಸಿವಿಲ್ ಸೇವಾ ಅಧಿನಿಯಮ 1998 (1990) ಕರ್ನಾಟಕ ಅಧಿನಿಯಮ 4ರ 8ನೇ ಪ್ರಕಾರದೊಂದಿಗೆ ಹೊರಡಿಸಲಾದಂತೆ 3ನೇ ಪ್ರಕರಣ (1ನೇ ಉಪಕರಣದ ಮೂಲಕ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಕರ್ನಾಟಕ ಸರ್ಕಾರವು ಪ್ರಸ್ತಾಪಿಸಿದ ಕರ್ನಾಟಕ ರಾಜ್ಯ ತೋಟಗಾರಿಕಾ ಸೇವೆಗಳ ನಿಯಮ 2023ರ ಕರಡನ್ನು ರಚಿಸಿದೆ. ಆದರೆ ಈ 2023ರ ಕರ್ನಾಟಕ ರಾಜ್ಯ ತೋಟಗಾರಿಕಾ ಸೇವೆಗಳ ನಿಯಮ 2023ರ ಕರಡು ನಿಯಮಗಳು ಬಹಳಷ್ಟು ರೈತ ಮಕ್ಕಳಾದ ನಾವು ನಿರುದ್ಯೋಗಿಗಳಾಗಿ ಉಳಿಯಬೇಕಾಗುತ್ತದೆ. ಹೀಗಿರುವಾಗ ಈ ಕರಡು ನೇಮಕಾತಿಯಲ್ಲಿ ICAR ಮಾನ್ಯತೆ ಹೊಂದಿರುವ ಮತ್ತು ಭಾರತ ಕಾನೂನು ರೀತಿಯಲ್ಲಿ ತೋಟಗಾರಿಕಾ ವಿಷಯದಲ್ಲಿ BSc ಪದವಿ ಹೊಂದಿರುವವರಿಗೆ ಮಾತ್ರ ತೋಟಗಾರಿಕಾ ಸಹಾಯಕ ಹುದ್ದೆ ಅರ್ಹತೆ ಹೊಂದಿರುತ್ತಾರೆ ಎಂದು ಸುತ್ತೋಲೆ ಹೊರಡಿಸಿದೆ. ಈ ಸುತ್ತೋಲೆಯಿಂದ ಬೇರೆ ಬೇರೆ ವಿದ್ಯಾರ್ಹತೆ ಹೊಂದಿರುವ ವಿದ್ಯಾರ್ಥಿಗಳು ಸಹ 10 ತಿಂಗಳ ತೋಟಗಾರಿಕೆ ತರಬೇತಿಯನ್ನು ಪಡೆದಿರುತ್ತಾರೆ. ಅಲ್ಲದೆ BSc ತೋಟಗಾರಿಕಾ ಪದವಿ ಹೊಂದಿರುವವರಿಗೆ ಈಗಾಗಲೇ AHO ಹುದ್ದೆಗಳು ಇರುವುದರಿಂದ ಈ ಮೇಲೆ ತಾವು ಹೊರಡಿಸಿರುವ ಕರಡನ್ನು ನಿಯಮಗಳಿಂದ ಬಹಳಷ್ಟು ತೋಟಗಾರಿಕಾ ತರಬೇತಿ ಪಡೆದಿರುವ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗುತ್ತದೆ. ಅಲ್ಲದೆ ಎಲ್ಲ ತೋಟಗಾರಿಕಾ ತರಬೇತಿ ಪಡೆದ ವಿದ್ಯಾರ್ಥಿಗಳು ತಮ್ಮ ಜೀವನ ಮತ್ತು ಭವಿಷ್ಯ ಏನಾಗಬಹುದು ಎನ್ನುವ ಆತಂಕದಲ್ಲಿದ್ದಾರೆ. ಈ ಕರಡನ್ನು ನಿಯಮಗಳು ಜಾರಿಯಾದರೆ ಎಲ್ಲ ತೋಟಗಾರಿಕಾ ತರಬೇತಿ ಪಡೆದಿರುವ ವಿದ್ಯಾರ್ಥಿಗಳ ಜೀವನ ಕತ್ತಲೆಮಯವಾಗುತ್ತದೆ. ಅಲ್ಲದೆ ಈ ಮೊದಲು ಇದ್ದಂತೆ 10 ತಿಂಗಳ ತೋಟಗಾರಿಕಾ ತರಬೇತಿ ಹಾಗೂ PUC ವಿದ್ಯಾರ್ಥಿ ಹೊಂದಿರಬೇಕೆಂಬ ಕರಡು ನಿಯಮವನ್ನು ಪರಿಗಣಿಸಲು ಆಕ್ಷೇಪಣೆಯನ್ನು ಸಲ್ಲಿಸುತ್ತಿದ್ದೇವೆ ಹಾಗೂ ಗ್ರಾಮೀಣ ವಿದ್ಯಾರ್ಥಿಗಳ ಹಿತವನ್ನು ಕಾಯಬೇಕಾಗಿ ವಿನಂತಿ. ಅಲ್ಲದೆ ತೋಟಗಾರಿಕಾ ತರಬೇತಿ ಪಡೆದಿರುವ ವಿದ್ಯಾರ್ಥಿ ತೋಟಗಾರಿಕೆಯ ಸಹಾಯಕರು ಮತ್ತು ಇತರೆ ಹುದ್ದೆಗೆ ಅರ್ಹರು ಎನ್ನುವುದು ಮರು ಆದೇಶ ಹೊರಡಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಕ್ಲಾರಿಫಿಕೇಶನ್ ಆಗ್ತದೆ ಸರ್. 2 ವಿಷಯನ